ವಾನರ ಸೇನೆ ದುಃಖದಾಗ ಮುಖ ಮಾಡ್ಕೊಂಡು ಸಮುದ್ರ ದಂಡಿ ಮೇಲೆ ಕುಂತಿರ್ತಾರೆ ಎಲ್ಲರೂ. ಹೆಂಗೆ ಈ ಸಮುದ್ರ ದಾಟೋದು, ಹೆಂಗೆ ದಾಟಿ ಹೋಗಿ ನಾ ಸೀತಾಮಾತೆನ ಕರ್ಕೊಂಬರ್ಬೇಕು, ನನ್ನ ಕೈಲಾರ ಆಗತ್ತಿಲ್ಲಲ್ಲ, ಏನು ಮಾಡೋದು ಅಂತೇಳಿ ದುಃಖದಾಗ ಸುಗ್ರೀವ ಇವರೆಲ್ಲರೂ ದುಃಖದಾಗ ಕುಂತಿರ್ತಾರೆ. ಹನುಮಂತ ಅದನ್ನೆಲ್ಲ ನೋಡಿ ನನ್ನ ಕೈಲೂ ಆಗತ್ತಿಲ್ಲಲ್ಲ ಅಂತ ಅನ್ಕೊಂಡ ಅವನು ಸೈಡ್ ಹೋಗಿ ದುಃಖದಾಗ ಕುಂತಿರ್ತಾನೆ. ಅವಾಗ ಅವ್ನು ನೆನಪಾಗ್ತೈತಿ, ನನ್ನ ಶ್ರೀರಾಮಚಂದ್ರ ನಮ್ಮ ಪ್ರಭು ನಂಗೆ ಇಷ್ಟೆಲ್ಲ ಹೇಳ್ಯಾರು, ಹನುಮಂತ ನಮ್ಮಿಬ್ಬರನ್ನ ಸೇರ್ಸಕ್ಕೆ ನೀನ ಕಾರಣ, ನಿನ್ನಿಂದನ ಆಗ್ತೈತಿ, ನೀನ ಮಾಡಬೇಕು ಅಂತ ಹೇಳಿದಾರು, ಆದ್ರೆ ನನ್ನ ಕೈ ಏನೂ ಆಗತ್ತಿಲ್ಲ ಅಂತೇಳಿ ಹನುಮಂತ ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡು ಸೈಡ್ ಕುಂತಿರ್ತಾನೆ. ಅವಾಗ ಅವ್ನು ನೆನಪಾಗ್ತೈತಿ, ಇಷ್ಟೆಲ್ಲ ಹೇಳ್ಯಾರ ನಂಗೆ ಪ್ರಭು, ಹೆಂಗೆ ಮಾಡೋದು ಅಂತೇಳಿ. ಅವಾಗ ಸಡನ್ಲಿ ಅವ ದೊಡ್ಡ ಮನಸ್ಸು ಮಾಡಿ ಏನು ಮಾಡ್ತಾನೋ ಅಲ್ಲಿದ್ದು ವಾನರ ಸೇನೆ ಕರಿತಾನೆ, ಹೆಂಗೆ ಮಾಡೋದು ಏನು ಮಾಡೋದು ಅಂಥೇಳಿ. ಅವಾಗ ಅಷ್ಟೊತ್ತಿಗೆ ಶ್ರೀರಾಮಚಂದ್ರ ಬಂದಂತಾನ, ಹನುಮಂತ ನಿನಗೆ ನೆನಪಿಲ್ಲ, ನೀ ಸಣ್ಣಂದಿರ್ಬೇಕಾರ ಹೋಗಿ ಸೂರ್ಯನ ನುಂಗಾಕೆ ಹೋಗಿದ್ದು, ನೀ ಸೂರ್ಯನ ನಿನ್ನಿಂದ ಬಚಾವ್ ಮಾಡಕ್ಕಂತೇಳಿ ಇಂದ್ರ ನಿನ್ನ ಮೇಲೆ ವಜ್ರಾಯುಧ ಬಳಸಿದ್ದು, ನಿಂದ ಹಲ್ಲು ಮುರಿದು ಹೋಗಿದ್ದು, ಹಂಗೆ ನಿನ್ನ ಕಾಪಾಡಕ್ಕಂತೇಳಿ ನಿಮ್ಮಪ್ಪ ನಿನ್ನ ಭೂಮಿ ಒಳಗೆ ಕರ್ಕೊಂಡು ಹೋಗಿದ್ದು, ಇಡೀ ದೇವತೆ ಮನುಷ್ಯ ಕುಲಕ್ಕೆಲ್ಲ ಗಾಳಿ ಇಲ್ದಂಗೆ ಮಾಡಿದ್ದು ಎಲ್ಲ ನೆನಪೈತಲ್ಲ ಅಂತ ಕೇಳಿದಂತ. ಹೌದು ಅಂದಂತ. ಮತ್ತು ಇದನ್ನ ಇಷ್ಟು ದಾಟಕ್ಕೆ ಯಾಕೆ ವಿಚಾರ ಮಾಡತ್ತೆ ಅಂತ ಕೇಳಿದಂತ ಶ್ರೀರಾಮಚಂದ್ರ. ಅಷ್ಟೊತ್ತಿಗೆ ಅವಾಗ ಹನುಮಂತನ ಮೇಲೆ ತನ್ನ ಮೇಲೆ ನಂಬಿಕೆ ಬಂತಂತ. ಹೌದಲ್ಲ, ಅವಾಗಷ್ಟು ಸಣ್ಣ ಏಜ್ನಾಗ ಇಂಥದ್ದೆಲ್ಲ ಮಾಡ್ಯಾನ, ಈಗ ಯಾಕೆ ಮಾಡಕ್ಕೆ ಹೋಗಲ್ಲ ಅಂದ. ಅವನ ಬೆಳೆದಂತ ಭಾಳ ದೊಡ್ಡವದಂತ. ದೊಡ್ಡವಾಗಿ ಲಂಕೆ ಕಡೆ ಹಾರಿದಂತ. ಲಂಕೆ ಕಡೆ ಹಾರಿ ಹೋಗಿ ಸೀತಾಮಾತನ ಸುರಕ್ಷಿತವಾಗಿ ಕರ್ಕೊಂಬಂದ. ಅಂದ್ರೆ ಈ ಕಥೆಯಿಂದ ನಮಗೆ ಅರ್ಥ ಆಗೋದೇನಂದ್ರೆ, ನಮಗೆ ನಾವೆಲ್ಲ ಒಂಥರ ಹನುಮಂತ ಇದ್ದಂಗನ. ಆದ್ರೆ ನಾವು ಮಾಡೋದು ತಪ್ಪೇನಂದ್ರೆ, ನಮ್ಮ ಹತ್ರ ಇರೋ ಕೆಪಾಸಿಟಿಗಳನ್ನ ನಾವು ನಂಬಕ್ಕೆ ಸಾಧ್ಯ ಇಲ್ಲ, ನಾವು ನಂಬುತ್ತಿರೋದಿಲ್ಲ. ಆಲ್ಮೋಸ್ಟ್ ಮಂದಿ ಮಾತು ಕೇಳಿ ಇನ್ನೊಬ್ರ ಮಾತು ಕೇಳಿ ಕುಗ್ಗೋಗ್ಬಿಟ್ಟಿರ್ತಾವೆ ನಾವು ಜೀವನದಾಗ. ನಮ್ಮ ದೇವ್ರ ಯಾರನ್ನೋ ಒಬ್ರು ಹುಟ್ಸ್ಯಾನಂದ್ರೆ ಏನೋ ಒಂದು ಅವ್ರ ಅದ್ರೊಳಗೆ ಸ್ಪೆಷಲ್ ಇರತ್ತೈತೆ, ಹಂಗಂದ್ರೆ ಭೂಮಿ ಮೇಲೆ ಹುಟ್ಸಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಸಂಬಂಧ ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿದ್ದೇನಂದ್ರೆ, ನಮ್ಮ ಕಡೆ ಐತಿ, ನಮ್ಮ ಕಡೆ ಎಲ್ಲ ಶಕ್ತಿ ಐತಿ, ಆದ್ರೆ ನಮ್ಮ ಮೇಲೆ ನಾವು ನಂಬಿಕೆ ಇಡತ್ತಿಲ್ಲ, ಇನ್ನೊಬ್ರು ನಂಬ್ತೇವೆ ಹೊರತು ನಮ್ಮನ್ನು ನಾವು ನಂಬತ್ತಿಲ್ಲ. ಸೊ ಅದ್ರ ಸಂಬಂಧ ನಿಮ್ಮ ಹತ್ರ ಏನೈತಲ್ಲ ಅದನ್ನು ಯೂಸ್ ಮಾಡ್ಕೋರಿ. ನಿಮ್ಮ ಮೇಲೆ ನೀವು ಯಾವಾಗ ನಂಬಿಕೆ ಇಟ್ಟು ಮುಂದೆ ಹೋಗ್ತಿರಲ್ಲ, ಅದು ನಿಮಗೆ ಸಕ್ಸಸ್ ಸಿಗ್ತೈತೆ. ಸೊ ನಾವು ಒಂಥರ ಹನುಮಂತ ಇದ್ದಂಗನ. ಸೊ ನಿಮ್ಮ ಕಡೆ ಇದ್ದಿದ್ದ ಶಕ್ತಿ ನೋಡಿ ಕುಗ್ಗಕ್ಕೆ ಹೋಗ್ಬೇಡ್ರಿ, ಆಗಲ್ಲ ನಂಗೆ ಕೈಲಿ ಆಗೋದೇ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಅದನ್ನು ಬೇಕಾದ್ರೆ ಒಂದು ಸಲ ಪ್ರಯೋಗ ಮಾಡಿ ನೋಡ್ರಿ, ಆಗೇ ಆಗ್ತೈತಿ, ಸಕ್ಸಸ್ ಆಗೇ ಆಗ್ತೀರಿ. ಸೊ ಅದ್ರ ಸಂಬಂಧ ನಾವು ಒಂಥರ ಹನುಮಂತನ, ನೀವು ಒಂಥರ ಹನುಮಂತನ. ಸೊ ಅದ್ರ ಸಂಬಂಧ ನಿಮ್ಮೊಳಗಿದ್ದ ಶಕ್ತಿ ಬುದ್ಧಿ ಏನೈತೆ ಅಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಬೆಳೀರಿ. ನಿಮ್ಮನ್ನ ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಅದಲ್ಲ. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ.